ಹಲೋ ಹಾಯ್ ವೆಲ್ಕಮ್ ಟು ತಾಯಿ ಮಗಳ ಸ್ಟೋರಿಗೆ. ಎಲ್ಲರೂ ಹೇಗಿದ್ದೀರಾ? ನಾನು ನನ್ನ ಮಗಳು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ದಿನ ಹೆಂಗ್ ಕಳೀತು ಅನ್ನೋದೇ ಗೊತ್ತಿಲ್ಲ. ನಮ್ಗೆ ನಮ್ ವಿಡಿಯೋಸ್ನ ನಾವೇ ನಮ್ ಟಿವಿಲ್ ನೋಡ್ತಾ ಮಟನ್ ತಿನ್ನೋ ಆಸೆನೇ ಆಗೋಯ್ತು. ನನ್ ಮಗಳಂತೂ ತುಂಬಾನೇ ಆಸೆ ಮಾಡ್ತಿದ್ಲು, ಮಮ್ಮಿ ಮಟನ್ ತಿನ್ಬೇಕು ಅಂತ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಾಡೋಣ ಅನ್ಬಿಟ್ಟು ನಮ್ಮ ಯಜಮಾನ್ರು ಕಾಲ್ ಮಾಡಿದ್ರು. ಇವತ್ ಬೇಡ ನಾಳೆ ತಗೋ ಬಂದ್ ಕೊಡ್ತೀನಿ ಅಂತಂದ್ರು. ಓಕೆ ಅಂದ್ಬಿಟ್ಟು ಸುಮ್ನಾದು. ಇವ್ರಿಬ್ರು ಆಟ ನೋಡಿ ಫ್ರೆಂಡ್ಸ್, ಎಷ್ಟ್ ಚೆನ್ನಾಗ್ ಆಟ ಆಡ್ತಿರ್ತಾರೆ. ಅವಳಂದ್ರೆ ಅದ್ ಏನ್ ಇಷ್ಟ ಅಂದ್ರೆ ನನ್ ಮಗಳಿಗೆ ತುಂಬಾನೇ ಇಷ್ಟ. ಅವ್ರಿಬ್ರು ಆಟ ಆಡ್ತಾ ಇರೋದ್ ನೋಡೋದೇ ನಂಗೊಂಥರ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಲ್ಲಿ ನೋಡಿ ಹೆಂಗೆ ಇದ್ ಮಾಡ್ತಾಳೆ. ತುಂಬಾ ಇಷ್ಟ ಅವಳಿಗೆ, ನನ್ ಮಗಳಿಗೆ. ರಿಯಾ ಅಂದ್ರೆ ತುಂಬಾ ಆಸೆ ಮಾಡ್ತಾಳೆ. ಅವ್ರ ಜೊತೆ ಒಂದ್ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡೋದನ್ನು ಅವಳಿಗೆ ಮೈಂಡ್ ಫ್ರೆಶ್ನೆಸ್ ಆಗುತ್ತೆ ಅಂತ ಇರ್ತಾಳೆ. ಅದಕ್ಕೆ ಒಂದ್ 10 ನಿಮಿಷ ಹಿಂಗ್ ಕುತ್ಕೊಂಡ್ಬಿಡ್ತಾಳೆ ಅವ್ರ ಜೊತೆ. ಮಾತ್ರ ಪಾಪ ಅವಳಿಗೆ ಈಗ ಆಯ್ತಾ ಇಲ್ಲ ನನ್ ಮಗಳಿಗೆ. ಏನು ಈಗ 8 ಮಂತ್ಸ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಫಸ್ಟ್ ಅಷ್ಟು ಏನು ಕೆಲ್ಸಗಳು ಏನು ಆಗ್ತಾ ಇಲ್ಲ ಅವಳಿಗೆ. ಅವಳು ಯಾವಾಗ್ಲೂ ರೆಸ್ಟ್ ಮಾಡ್ತಿರ್ತಾಳೆ. ಅದ್ರ ಮಧ್ಯದಲ್ಲಿ ಇವ್ರ ಜೊತೆನೂ ಕೂಡ ಒಂದೊಂದ್ಸ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಳೆ. ಏನೋ ಅವಳಿಗೊಂಥರ ಖುಷಿ ಸಿಗುತ್ತಂತೆ. ಓಕೆ ಅಂದ್ಬಿಟ್ಟು ನಾನು ಸುಮ್ನಾಗ್ತೀನಿ ಅಷ್ಟೇನೆ. ಇವರಿಬ್ರ ಆಟ ಅಂತೂ ಮುಗಿಯೋದಿಲ್ಲ, ನಡೀತಾನೆ ಇರುತ್ತೆ. ಇದು ನಮ್ಮ ಯಜಮಾನ್ರವರ ತಮ್ಮನ ಹೆಂಡತಿ, ನನ್ಗೆ ವಾರ್ಗಿತಿ ಆಗ್ಬೇಕು. ಅವರು ಇದೆಲ್ಲ ಮಾಡ್ಕೊಂಡ್ ಬಂದಿದ್ರು, ನನ್ ಮಗಳ ನೋಡಕ್ಕೋಸ್ಕರ ಬಂದಿದ್ರು. ಸ್ಯಾರಿ ಎಲ್ಲಾ ತಗೊಂಡ್ ಬಂದಿದ್ರು. ನನ್ ಮಗಳು ಇವತ್ತು ಬಾತ್ ಮಾಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ಎಷ್ಟು ಮನೆ ಗಲೀಜ್ ಮಾಡಿದ್ದಾಳೆ ನೋಡಿ. ಇದು ಕ್ಲೀನ್ ಮಾಡೋಷ್ಟ್ರೊಳಗೆ ಸಾಕಾಗೋಯ್ತು ನನಗಂತೂ. ಇನ್ನೊಂದ್ಸಲ ನಿನ್ನ ಅಡಿಗೆ ತಿಂಡಿ ಏನು ಮಾಡ್ಲೇ ಬೇಡ ಮಗಳೇ ಅಂತ ಅನ್ಬಿಟ್ಟೆ ನಾನು. ಇನ್ಮೇಲೆ ಅವಳೇನು ಮಾಡೋದು ಬೇಡ, ಆ ಎರಡೊಂದ್ ಕೆಲ್ಸ ನನ್ಗಾಗೋದು ಬೇಡ ಅಂತ ಅಂದ್ಕೊಂಡೆ. ಸರಿ ಇನ್ನೇನ್ ತಿಂಡಿ ಆಗಿದೆ. ಪಾಪ ಅವಳೇ ಏನೋ ತೊಗರಿಕಾಯಿ ಹಾಕಿ ಪಲಾವ್ ಮಾಡಿದ್ಲು. ಚೆನ್ನಾಗ್ ಬಂದಿತ್ತು ಮಾತ್ರ. ಇಷ್ಟ ಆಯ್ತು ನನ್ಗುನು. ತುಂಬಾ ಚೆನ್ನಾಗ್ ಮಾಡಿದ್ಲು. ಆ ರೆಸಿಪಿ ಇನ್ನೊಂದ್ಸಲ ನಾನು ಆಡ್ ಮಾಡ್ತೀನಿ. ಆಮೇಲೆ ಅದೇ ನನ್ನ ವಾರ್ಗಿತಿಯವ್ರು ಬಂದಿದ್ರು ಅಂತ ಹೇಳಿದಲ್ಲ, ಅವ್ರ ಫ್ರೂಟ್ಸ್ ಗಳೆಲ್ಲ ತಗೊಂಡ್ ಬಂದಿದ್ರು, ಅದೆಲ್ಲ ತೋರಿಸ್ತಾ ಇದ್ದೀನಿ. ಅವಳಿಗೆ ಸ್ಯಾರಿ ಕೂಡನು ತಂದಿದ್ರು, ಅದು ಕೂಡ ನಾನು ತೋರಿಸ್ತೀನಿ. ಈ ಫ್ರೂಟ್ಸ್ ಏನಿಗೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಆ ಬುಟ್ಟಿಲಿ ಇಟ್ಟಿದ್ದೀನಲ್ಲ ಏನ್ ಚೆನ್ನಾಗ್ ಕಾಣಿಸ್ತಿತ್ತು ಅಂತೀರಾ. ಅದಕ್ಕೋಸ್ಕರ ಒಂದ್ ವಿಡಿಯೋಸ್ ಮಾಡ್ಕೊಂಡೆ. ಅವಳಿಗೆ ತೋತಾಪುರಿ ಮಾವಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಅದನ್ನು ಕೂಡ ಅವಳು ಮರ್ತೇ ಇಲ್ಲ, ತಗೊಂಡ್ ಬಂದಿದ್ಲು. ಏನ್ ಇಷ್ಟ ಹಣ್ಗಳಲ್ಲಿ ಅಂತ ಕೇಳ್ತಿದ್ಲು. ತೋತಾಪುರಿ ಇಷ್ಟ ಅಂತ ಏನೋ ಹೇಳಿದ್ಲಂತೆ, ಅದಕ್ ತಗೊಂಡ್ ಬಂದಿದ್ರು. ಮಾತ್ರ ನಮ್ಗೇನು ಇದೇ ಮಾಡಿಲ್ಲ, ಅವಳು ಬರ್ತಾ ಇದೀನಿ ಅಂತಾನು ಹೇಳಿಲ್ಲ ನಮ್ಗೆ. ಮುಂಚಿತವಾಗಿ ಅಂದ್ರೆ ಯಾವಾಗ್ಲೂ ಹಿಂಗೆ ಕೇಳಿದ್ನ ಅವಳು ಹೇಳ್ತಾ ಇರೋದು. ನೋಡಿ ಇದೇ ಸ್ಯಾರಿ ಅವಳು ತಗೊಂಡ್ ಬಂದಿದ್ದು. ಚೆನ್ನಾಗಿದೆ ಫ್ರೆಂಡ್ಸ್. ಮಾತ್ರ ಇದು ಲೈಟ್ ಕಲರ್ ಅಲ್ಲಿ ತುಂಬಾ ಒಂಥರ ಅಫಿಷಿಯಲ್ ಲುಕ್ ಕೊಡ್ತಾ ಇತ್ತು. ತುಂಬಾ ಇಷ್ಟಪಟ್ಲು ಕೂಡ ನನ್ನ ಮಗಳು. ಇದನ್ನ ಕೊಟ್ಟಿ ಅವಳಿಗೆ ಏನ್ ಇಷ್ಟ ಮನೇಲಿ ಮಾಡಿ ಎಲ್ಲ ಮಟ್ಟಿ ನನ್ ವಾರ್ಗಿತಿ ಹೋದ್ರು. ಬಂದಿದ್ದೆ ಪಾಪ ನೈಟ್ ಬಂದ್ರು, ಬೆಳಗ್ಗೆ ಇದ್ರು, ಮಧ್ಯಾಹ್ನ ಅಷ್ಟೆಲ್ಲ ಮನೆಗೆ ಹೋದ್ರು. ಮಕ್ಳಿಗೆ ಸ್ಕೂಲ್ಗೆ ಇದಾಗುತ್ತೆ, ತೊಂದರೆ ಆಗುತ್ತೆ ಅಂತ ಅನ್ಕೊಂಡ್ ಹೋದ್ರು. ಸರಿ ಮಕ್ಳು ಅಂತ ಅಂದ್ಮೇಲೆ ನಾವು ಏನು ಮಾತಾಡಕ್ ಆಗಲ್ಲ, ಸ್ಕೂಲ್ ಕಳ್ಸೋದಿರುತ್ತೆ ಅಲ್ವಾ ಅಂತ ಅನ್ಬಿಟ್ಟು. ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮಾ. ಆಮೇಲೆ ನಾನು ನನ್ನ ಮಗಳು ಇಬ್ರು ತಿಂಡಿ ತಿನ್ನಕ್ಕೆ ಅಂತ ಕುತ್ಕೊಂಡು. ಬಾತ್ ಅಂತೂ ತುಂಬಾ ಚೆನ್ನಾಗಾಗಿತ್ತು, ಚೆನ್ನಾಗ್ ಮಾಡಿದ್ಲು. ಅದೇ ಹೇಳಿದ್ನಲ್ಲ, ಕೆಲ್ಸ ಮಾತ್ರ ನಂಗೆ ತುಂಬಾ ಕೆಲ್ಸ ಆಯ್ತು. ಇದು ನನ್ನ ಅಳಿಯಂದ್ರಿಗೆ ಅವ್ರ ಕೆಲ್ಸದಲ್ಲಿ ಏನೋ ಕೊಟ್ರಂತೆ, ಅದು ತಗೊಂಡ್ ಬಂದಿದ್ರು. 1 kg ತುಪ್ಪ ತಂದಿದ್ದಾರೆ, 1 ಲೀಟರ್ ಎಣ್ಣೆ. ಅವ್ರಿಗೆ ಕೆಲ್ಸದಲ್ಲಿ ಈ ತರ ಕೊಡ್ತಾ ಇರ್ತಾರಂತೆ, ತಗೊಂಡ್ ಬಂದಿದ್ರು. ಅದು ಕೂಡ ಸುಮ್ನೆ ಒಂದ್ ವಿಡಿಯೋಸ್ ಮಾಡ್ಕೊಂಡೆ ಅಷ್ಟೇನೆ. ಅಷ್ಟೊಂದು ಸಂಜೆ ಆಯ್ತು ಫ್ರೆಂಡ್ಸ್. ನನ್ ಮಗಳಿಗೆ ಸರ್ಪ್ರೈಸ್. ಏನದು ಅಂತಿದ್ಲು. ಅವಳಿಗೆ ಮಯೋನೀಸ್ ಪಿಜ್ಜಾ ಅಂದ್ರೆ ಸ್ವಲ್ಪ ಇಷ್ಟ ಪಡ್ತಿದ್ಲು. ಅದನ್ನು ಕೂಡ ನಾನು ತರಿಸಿದ್ದೆ ಸರ್ಪ್ರೈಸ್ ಆಗಿ. ಅವಳು ಗೊತ್ತೇ ಇಲ್ಲ, ಮನಗಿದ್ಲು ಅವಳು.
ಮನೆಗೆ ಎದ್ದೊಳಷ್ಟರೊಳಗೆ ನಾನು ತರಿಸಿ ಇಟ್ಟಿದ್ದೆ. ಅದು ಕೂಡ ತಿಂತಾ ಇದ್ದು. ಚೆನ್ನಾಗಿತ್ತು ಮಾತ್ರ ಈ ಪಿಜ್ಜಾ, ನನ್ಗೇನು ತುಂಬಾನೇ ಇಷ್ಟ ಆಯ್ತು. ನನ್ಗೆ ಈ ತರ ಚೀಸ್ ಹಾಕಿರೋದು ಅಂದ್ರೆ ಸ್ವಲ್ಪ ತುಂಬಾನೇ ಇಷ್ಟ ಆಗುತ್ತೆ. ಆತರ ಹಿಂಗೆ ಎಳ್ದಾಗ ಹಿಂಗೆ ಬರುತ್ತೆ ನೋಡಿ, ಆ ಚೀಸು ಅದ್ ನೋಡೋಕೆ ನಂಗೆ ತುಂಬಾ ಇಷ್ಟ, ತಿನ್ನೋಕು ತುಂಬಾ ಇಷ್ಟ. ಇನ್ಮೇಲೆ ನೀವೇನಾರ ಆರ್ಡರ್ ಮಾಡ್ಕೊಂಡ್ರೆ ಈ ಮಯೋನೀಸ್ ಪಿಜ್ಜಾನ ಆರ್ಡರ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಮಾತ್ರ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ನಮ್ ರಿಯಾ ಅಂತೂ ಏನ್ ಕೀರಾಡ್ತಿದ್ಲು ಗೊತ್ತಾ. ನಾವು ರೂಮಲ್ಲಿ ಕುತ್ಕೊಂಡ್ ಬೇರೆ ತಿಂತಾ ಇದೀವಾ, ಎಷ್ಟು ಆರ್ಭಟ ಅಂದ್ರೆ ನಾನ್ ಬಿಟ್ಬಿಟ್ಟು ನೀವ್ ತಿಂತಾ ಇದ್ದೀರಾ ಅಂತ ಕ್ಯಾಣ ಬೇರೆ ಬಂದ್ಬಿಟ್ಟಿತ್ತು ಅವಳಿಗೆ. ಸರಿ ಅನ್ಬಿಟ್ಟು ಅವಳಿಗೊಂದ್ ಸ್ವಲ್ಪ ಕೊಟ್ಬಿಟ್ಟು ಮತ್ತೆ ಬಂದ್ ನಾನು ಇನ್ನೊಂದ್ ಸ್ವಲ್ಪ ತಿಂದೆ. ಅವಳಿಗೆ ಜಾಸ್ತಿ ತಿನ್ಬೇಡ ಮಗಳೇ, ಚೀಸ್ ಹಾಕಿರ್ತಾರೆ ಇದೆಲ್ಲ ಹಾಕಿರ್ತಾರೆ ಬೇಡ ಅಂತ ಅನ್ಬಿಟ್ಟು ನಾನೇ ಜಾಸ್ತಿ ತಿನ್ಬಿಟ್ಟೆ. ಅವಳಿಗೆ ಒಂದೇ ಒಂದ್ ಪೀಸ್ ಕೊಟ್ಟಿದ್ದು ಅಷ್ಟೇ. ಅವಳಿಗೆ ಮಗುಗೆ ಇವೆಲ್ಲ ತಿನ್ಬಾರ್ದು ಅಂತ ಹೇಳ್ಬಿಟ್ರೆ ಮಾತ್ರ ತಿನ್ನೋದಿಲ್ಲ ಫ್ರೆಂಡ್ಸ್. ಅದೆಲ್ಲ ಬುದ್ಧಿ ಚೆನ್ನಾಗಿದೆ ನನ್ ಮಗಳದು. ಅದೇನೋ ಹೇಳ್ತಾರಲ್ಲ, ಬಸ್ರಿ ಅವಳು ಹೆಸರು ನನಗಾಗ್ಬಿಟ್ಟಿದೆ. ಅವಳ ಹೆಸರು ಇಟ್ಕೊಂಡು ನಾನ್ ತಿನ್ನೋ ತರ ಆಗ್ಬಿಟ್ಟಿದೆ. ಆದ್ರೆ ಮಧ್ಯದಲ್ಲಿ ನಮ್ ರಿಯಾದೊಂದು ಆಟ ಬೇರೆ ಸ್ಟಾರ್ಟ್ ಆಯ್ತು ನೋಡಿ. ಯಾರಾದ್ರೂ ನಮ್ನು ಪಟಾಯಿಸ್ಕೊಳ್ಳಿ, ನಾವೇನ್ ಟೆರರಿಸ್ಟಾ? ಕರೆಂಟ್ ಜೊತೆಗೆ ಕಬಡ್ಡಿ ಆಡೋ ಕದೆ ಮನು ಬೇಕು, ಈ ಗುಲಾಬಿ ಜೊತೆಗೆ ಗಿಲ್ಲಾಟ ಆಡೋ ಇವ್ರ ಜೊತೆ ಆಟ ಆಡ್ಕೊಂಡ್ ಟೈಮ್ನೇ ಹೊಂಟೋಯ್ತು. ಅಷ್ಟ್ರಲ್ಲಿ ಮಟನ್ ತಿನ್ಬೇಕು ಅಂತ ಅವಳು ಬೆಳಗ್ಗೆನೆ ನನ್ಗೆ ಹೇಳ್ಬಿಟ್ಟಿದ್ಲು. ಮಮ್ಮಿ ನನ್ನ ಹತ್ರನೇ ದುಡ್ಡಿದೆ, ನಾನೇ ಬೇಕಾದ್ರೆ ಮಟನ್ ಬಿರಿಯಾನಿ ಆರ್ಡರ್ ಮಾಡ್ತೀನಿ ಅಂತ ಅಂದು. ಏನೋ ಮಾಡ್ಕೊಳವ ತಾಯಿ, ನನ್ಗೆ ಆಯ್ತಾ ಎಲ್ಲ ಕೆಲ್ಸ ಮಾಡಕ್ಕೆ ಅಂತ ಅಂದ್ಬಿಟ್ಟು ಸುಮ್ನಾದೆ. ಅಷ್ಟ್ರಲ್ಲಿ ಅವಳೇನೆ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ಲು ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಮಟನ್ ಬಿರಿಯಾನಿ. ನಂಗೆ ತುಂಬಾನೇ ಇಷ್ಟ ಆಯ್ತು. ನಾವ್ ಯಾವಾಗ್ಲೂ ಚಿಕನ್ ಬಿರಿಯಾನಿ ಆರ್ಡರ್ ಮಾಡ್ಕೊಳ್ತಿದ್ದೋ, ಇದೇ ಫಸ್ಟ್ ಟೈಮ್ ನಾವು ಮಟನ್ ಬಿರಿಯಾನಿ ಆರ್ಡರ್ ಮಾಡ್ಕೊಂಡಿದ್ದು. ಮಟನ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಮಟನ್ದು ಆರ್ಡರ್ ಮಾಡ್ದಾಗೆಲ್ಲ ಜಾಸ್ತಿ ಆಗ್ತಿತ್ತು, ಬೇಡ ಅಂತ ಅಂದ್ಬಿಟ್ಟು ನಾವ್ ಮತ್ತೆ ಚಿಕನ್ ಬಿರಿಯಾನಿನೇ ಆರ್ಡರ್ ಮಾಡ್ಕೋತಿದ್ದೋ. ಇವತ್ತು ಅವಳೇನೆ ಆರ್ಡರ್ ಮಾಡಿದ್ಲು. ನಮ್ ರಿಯಾಗಂತೂ ಆ ಸ್ಮೆಲ್ಗೆ ಹೆಂಗ್ ಆಡ್ತಿದ್ದಾಳೆ ಅಂದ್ರೆ, ಎಲ್ಲೋದ್ರು ನಮ್ಮನ್ ಬಿಡ್ತಾ ಇಲ್ಲ. ನಮ್ ಹಿಂದೆ ಬರೋದು, ನಮಗ್ ನೈಸ್ ಮಾಡೋದು ಎಲ್ಲಾ ಮಾಡ್ತಿದ್ಲು. ನೀನ್ ಹಿಂಗ್ ಬಂದ್ರು ನನ್ ಕೊಡಲ್ಲ, ಹಂಗ್ ಬಂದ್ರು ಕೊಡಲ್ಲ ಅಂತ ಹೇಳ್ತಿದ್ದೆ ನಾನು. ಕೊನೆಗೆ ಅವಳಿಗೂ ಹಾಕೊಟ್ಟೆ, ಅವಳು ತಿಂತಾ ಇದ್ದಾಳೆ. ನನ್ ಮಗ್ಳಿಗೆ ನಾನು ಹಾಕೊಟ್ಟೆ. ಮಟನ್ ಅಂತೂ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿತ್ತು ಅಂತೀರಾ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿತ್ತು. ಮಟನ್ ಬಿರಿಯಾನಿ ಮಾತ್ರ ಮಸ್ತ್. ಈಗ ನನ್ ವಿಡಿಯೋ ನೋಡ್ತಾ ಇದ್ರು ನನ್ಗೆ ಆಸೆ ಆಗ್ತಾ ಇದೆ. ನಮ್ ರಿಯಾಗಂತೂ ಪೀಸ್ಗಳಂತೂ ಫೇವ್ರೇಟ್ ಆಗೋಯ್ತು ಅವಳಿಗೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಆಗ್ಲೇ ಹೇಳ್ದಂಗೆ ಈ ದಿನ ಹೆಂಗ್ ಕಳೀತು ಅನ್ನೋದೇ ಗೊತ್ತಿಲ್ಲ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.